ಮೈದಾ ಹಿಟ್ಟಿಂದ ಮಾಡಿರೋ ಮೋಮೋಸ್ನ ತಿಂದಿರ್ತೀವಿ, ಹಾಗೆ ಗೋಧಿ ಹಿಟ್ಟಿಂದ ಮಾಡಿರೋ ಮೋಮೋಸ್ನ ಕೂಡ ತಿಂದಿರ್ತೀವಿ. ಆದರೆ ಒಂದ್ಸಾರಿ ಈ ರೀತಿ ಪಾಲಕ್ ಕವರಿಂಗ್ ಇರೋ ಮೋಮೋಸ್ನ ಟ್ರೈ ಮಾಡಿ ನೋಡಿ. ನ್ಯೂಟ್ರಿಷಿಯಸ್ ಆ್ಯಂಡ್ ಅಷ್ಟೇ ಡೆಲಿಷಿಯಸ್ ಆಗಿರುತ್ತೆ. ಕಾದಿರೋ ಎಣ್ಣೆಗೆ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಗೋಲ್ಡನ್ ಕಲರ್ ಬರೋವರೆಗೂ ಬೇಯಿಸ್ಕೊಂಡ್ಬಿಟ್ಟು ನಾವಿದಕ್ಕೆ ಈರುಳ್ಳಿನ ಹಾಕ್ಕೊಳ್ಳೋಣ. ನಾವು ಯಾವುದೇ ವೆಜಿಟೇಬಲ್ಸ್ನ ಮೋಮೋಸ್ ಫಿಲ್ಲಿಂಗ್ಗೆ ಹಾಕೋಬೇಕಾದ್ರೆ ಚಿಕ್ಕದಾಗಿನೇ ಕಟ್ ಮಾಡಿ ಇಟ್ಕೊಂಡಿರಬೇಕು, ಇಲ್ಲಾಂದರೆ ಫಿಲ್ಲಿಂಗ್ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಇವಾಗ ನಾನು ಕಟ್ ಮಾಡಿರೋ ಕ್ಯಾಬೇಜ್ ಹಾಗೆ ತುರಿದಿರೋ ಕ್ಯಾರೆಟ್ನ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾಬೇಜ್ನ ನೀವು ತುರಿದು ಕೂಡ ತಗೋಬೋದು. ನೀಟಾಗಿ ಬೇಯಿಸ್ಕೊಂಡ್ಬಿಟ್ಟು ನಾನು ಇದಕ್ಕೆ ಪುಡಿ ಮಾಡಿ ಇಟ್ಕೊಂಡಿರೋ ಪನ್ನೀರ್ನ ಹಾಕ್ಕೊಳ್ತಾ ಇದ್ದೀನಿ. ಮಶ್ರೂಮ್ ಇಷ್ಟ ಇರೋರು ಮಶ್ರೂಮ್ ಕೂಡ ಹಾಕೋಬೋದು. ನಾನು ಮಾಡೋ ಅಡುಗೆ ಇಷ್ಟ ಆದರೆ ಮರಿದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಾನು ಇದಕ್ಕೆ 1 ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ, 1 ಸ್ಪೂನ್ ರೆಡ್ ಚಿಲ್ಲಿ ಫ್ಲೇಕ್ಸ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ಬಿಟ್ರೆ ಫಿಲ್ಲಿಂಗ್ ರೆಡಿ ಆಗಿಬಿಡುತ್ತೆ. ಇದರ ಔಟರ್ ಕೋಟಿಂಗ್ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಕುದಿಯೋ ನೀರಿಗೆ ಪಾಲಕ್ನ ಹಾಕಿಬಿಟ್ಟು ಒಂದು 3 ನಿಮಿಷ ಬೇಯಿಸ್ಕೊತೀನಿ. ಎಲ್ಲ ಪಾಲಕ್ನು ಒಟ್ಟಿಗೆ ಹಾಕಿ ಕೂಡ ಬೇಯಿಸ್ಕೋಬೋದು. ಅದಾದಮೇಲೆ ಪಾಲಕ್ನ ಈ ರೀತಿ ಬೌಲ್ ಮೇಲೆ ಇಟ್ಟು ಆರಿಸ್ಕೊಂಡ್ಬಿಡಬೇಕು, ಸ್ವಲ್ಪ ಸಾಫ್ಟ್ ಆಗಿಬಿಡುತ್ತೆ ಅದು. ಇವಾಗ ನಾನು ಸ್ಟೀಮಿಂಗ್ ಪಾತ್ರೆಗೆ ಈ ರೀತಿ ಎಣ್ಣೆನ ಹಚ್ಕೊಂಡ್ಬಿಟ್ಟು ಸಾಂಬಾರು ಸೌಟನ್ನ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಈ ರೀತಿ ಎಣ್ಣೆನ ಸವರ್ಕೊಂಡ್ಬಿಟ್ಟು ಪಾಲಕ್ ಎಲೆನ ಇಟ್ಕೋಬೇಕು. ತುಂಬ ಚಿಕ್ಕ ಎಲೆ ಇದ್ದರೆ 3 ಎಲೆ ಇಟ್ಕೊಳ್ಳಿ, ಅಥವಾ ತುಂಬ ದೊಡ್ಡದಿದ್ರೆ 1 ಸಾಕು. ಮೀಡಿಯಮ್ ಸೈಜ್ ಎಲೆ ಇರೋದ್ರಿಂದ 2 ಎಲೆನ ತೊಗೊಂಡಿದ್ದೀನಿ. ಈ ರೀತಿ ಮಧ್ಯ ಫಿಲ್ಲಿಂಗ್ನ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಎಲ್ಲ ಸೈಡಿಂದ ಇದನ್ನು ಮಡ್ಚ್ಕೊಂಡ್ಬಿಡಿ. ಸ್ಟೀಮ್ ಮಾಡೋವಾಗ ಬಿಚ್ಚೋ ಚಾನ್ಸಸ್ ಎಲ್ಲ ಇರಲ್ಲ. ನೀಟಾಗಿ ಪ್ಯಾಕ್ ಮಾಡ್ಕೊಂಡ್ಬಿಡಿ. ನೋಡಿ, ಇವಾಗ ಇದು ನೀಟಾಗಿ ಪ್ಯಾಕ್ ಆಗಿದೆ. ಇದನ್ನು ಸ್ಟೀಮ್ ಮಾಡ್ಕೊಂಡ್ಬಿಡೋಣ. 4 ರಿಂದ 5 ನಿಮಿಷ ಸ್ಟೀಮ್ ಮಾಡ್ಕೊಂಡ್ರೆ ಸಾಕು. ಪಾಲಕ್ ಕವರಿಂಗ್ ಇರೋ ಹೆಲ್ದಿ, ನ್ಯೂಟ್ರಿಷಿಯಸ್ ಅಷ್ಟೇ ಡೆಲಿಷಿಯಸ್ ಆಗಿರುವಂತಹ ಮೋಮೋಸ್ ರೆಡಿ ಆಗಿದೆ. ಇದು ಮಲ್ಟಿ ಕಲರ್ಡ್ ಆಗಿರೋದ್ರಿಂದ ಮಕ್ಕಳು ಖಂಡಿತ ಇಷ್ಟಪಟ್ಟು ತಿಂತಾರೆ. ಥ್ಯಾಂಕ್ ಯು.